ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಗಾಯ್ಸ್, ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಿಕಾಸ್ ಟೈಟಲಲ್ಲಿ ಮತ್ತು ತಮ್ನೇಲಲ್ಲಿ ನೋಡ್ಕೊಂಡು ಬಂದಿರ್ತೀರ. ಸೊ ನಾನಿವತ್ತು ಕರ್ನಾಟಕದ ಭೂಗೋಳದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಷ್ಟು ದಿನಗಳಿಂದ ನೀವು ನೋಡ್ಕೊಂಬಂದಿರೋ ವಿಡಿಯೋಗಳಲ್ಲಿ ಯಾವುದಾದ್ರೂ ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ನ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಕರ್ನಾಟಕದ ಭೂಗೋಳದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಮೊನ್ನೆ ನಡೆದಂಥ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ನೋಡಿಲ್ಲ ಹೋಗಿ ನನ್ನ ಚಾನಲ್ನಲ್ಲಿ ನೋಡ್ಕೊಂಡು ಬನ್ನಿ. ಹಾಗೆ ಭಾರತ ಸಂವಿಧಾನದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸು, ನಮ್ಮ ಸಂವಿಧಾನದಲ್ಲಿ ಪದೇ ಪದೇ ಕೇಳಲಾಗಿರುವಂಥ ಕ್ವಶನ್ಸು ಯಾವುದ್ಯಾವುದು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ್ಯಾರ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತಂದರೆ ಒಂದು ಕ್ವಶನ್ ಕೂಡ ಸ್ಕಿಪ್ ಮಾಡಬೇಡಿ. ಒಂದಕ್ಕೊಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲ ಕ್ವಶನ್ಸ್ಗಳು ನಿಮಗೆ ತುಂಬ ಇಂಪಾರ್ಟೆಂಟ್. ಹಾಗೆ ಪದೇ ಪದೇ ಕೇಳಿರುವಂಥ ಕ್ವಶನ್ಸ್ನೇ ನಾನು ಸೆಲೆಕ್ಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಯೂಸ್ಫುಲ್ ಆಗಿರುವಂಥ ಕ್ವಶನ್ಸ್ನೇ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟು ದಿನಗಳಿಂದ ನಿಮಗೆ ತಿಳಿಸ್ಕೊಂಬಂದಿರೋಂಥ ಟಾಪಿಕ್ಸು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಬೆಂಗಳೂರು. ನೆಕ್ಸ್ಟು, ಕರ್ನಾಟಕದ ವಿಸ್ತೀರ್ಣ ಎಷ್ಟು? ಕರ್ನಾಟಕದ ವಿಸ್ತೀರ್ಣ 1,91,791 ಚದುರ ಕಿಲೋಮೀಟರ್ಗಳಷ್ಟು. ಓಕೆನಾ? ನೆಕ್ಸ್ಟು, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ಕರ್ನಾಟಕದ ಅತಿ ಉದ್ದದ ನದಿ ಕಾವೇರಿ. ಕರ್ನಾಟಕದ ಅತಿ ಉದ್ದದ ಕರಾವಳಿ ಪ್ರದೇಶ ಯಾವುದು? ಕರ್ನಾಟಕದ ಅತಿ ಉದ್ದದ ಕರಾವಳಿ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು? ಕರ್ನಾಟಕದ ಒಟ್ಟು ಜಿಲ್ಲೆಗಳು 31. ಕರ್ನಾಟಕದ ಹೊಸ ಜಿಲ್ಲೆ ಯಾವುದು? ಅಂದರೆ ಕರ್ನಾಟಕಕ್ಕೆ ಹೊಸದಾಗಿ ಸೇರ್ಪಡೆಯಾದಂಥ ಜಿಲ್ಲೆ ಯಾವುದು? ವಿಜಯನಗರ. ನೆಕ್ಸ್ಟು, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದ ಪಶ್ಚಿಮದಲ್ಲಿ ಇರುವ ಸಮುದ್ರ ಯಾವುದು? ಕರ್ನಾಟಕದ ಪಶ್ಚಿಮದಲ್ಲಿ ಇರುವಂತಹ ಸಮುದ್ರ ಅರಬ್ಬಿ ಸಮುದ್ರ. ಕರ್ನಾಟಕದ ಪೂರ್ವಕ್ಕೆ ಇರುವಂಥ ರಾಜ್ಯ ಯಾವುದು? ಕರ್ನಾಟಕದ ಪೂರ್ವಕ್ಕೆ ಇರುವಂಥ ರಾಜ್ಯ ಆಂಧ್ರ ಪ್ರದೇಶ. ಅರ್ಥ ಆಯ್ತಲ್ವಾ? ಇಷ್ಟು ಕ್ವಶನ್ಸು ಮತ್ತೆ ರಿಪೀಟ್ ಮಾಡ್ತೀನಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 1,91,791 ಚದುರ ಕಿಲೋಮೀಟರ್ಗಳಷ್ಟು ಇದೆ. ನೆಕ್ಸ್ಟು, ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ನೆಕ್ಸ್ಟು, ಕರ್ನಾಟಕದ ಅತಿ ಉದ್ದದ ನದಿ ಕಾವೇರಿ. ನೆಕ್ಸ್ಟು, ಕರ್ನಾಟಕದ ಅತಿ ಉದ್ದವಾದ ಕರಾವಳಿ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ. ನೆಕ್ಸ್ಟು, ಕರ್ನಾಟಕದ ಒಟ್ಟು ಜಿಲ್ಲೆಗಳು 31. ಕರ್ನಾಟಕಕ್ಕೆ ಹೊಸದಾಗಿ ಸೇರ್ಪಡೆಯಾದಂಥ ಜಿಲ್ಲೆ ವಿಜಯನಗರ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ
ಬೆಂಗಳೂರು ನಗರ. ಕರ್ನಾಟಕದ ಪಶ್ಚಿಮದಲ್ಲಿ ಇರುವಂಥ ಸಮುದ್ರ ಅರಬ್ಬಿ ಸಮುದ್ರ. ನೆಕ್ಸ್ಟು ಕರ್ನಾಟಕದ ಪೂರ್ವಕ್ಕೆ ಇರುವಂಥ ರಾಜ್ಯ ಆಂಧ್ರ ಪ್ರದೇಶ. ಸೊ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕರ್ನಾಟಕದ ಉತ್ತರಕ್ಕೆ ಇರುವಂಥ ರಾಜ್ಯ ಯಾವುದು? ಕರ್ನಾಟಕದ ಉತ್ತರಕ್ಕೆ ಇರುವಂಥ ರಾಜ್ಯ ಮಹಾರಾಷ್ಟ್ರ. ಕರ್ನಾಟಕದ ದಕ್ಷಿಣಕ್ಕೆ ಇರುವಂಥ ರಾಜ್ಯ ಯಾವುದು? ಕರ್ನಾಟಕದ ದಕ್ಷಿಣಕ್ಕೆ ಇರುವಂಥ ರಾಜ್ಯ ತಮಿಳುನಾಡು. ಕರ್ನಾಟಕದ ಅತ್ಯಧಿಕ ಮಳೆಯ ಜಿಲ್ಲೆ ಯಾವುದು? ಕರ್ನಾಟಕದ ಅತ್ಯಧಿಕ ಮಳೆಯ ಜಿಲ್ಲೆ ಉಡುಪಿ. ಕರ್ನಾಟಕದ ಅತಿ ಕಡಿಮೆ ಮಳೆಯ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ಕಡಿಮೆ ಮಳೆಯ ಜಿಲ್ಲೆ ವಿಜಯಪುರ. ಕರ್ನಾಟಕದ ಪ್ರಮುಖ ಜಲಪಾತ ಯಾವುದು? ಕರ್ನಾಟಕದ ಪ್ರಮುಖ ಜಲಪಾತ ಜೋಗ ಜಲಪಾತ. ಜೋಗ ಜಲಪಾತ ಇರುವಂಥ ನದಿ ಯಾವುದು? ಜೋಗ ಜಲಪಾತ ಇರುವಂಥ ನದಿ ಶರಾವತಿ. ನೆಕ್ಸ್ಟು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಆಲಮಟ್ಟಿ ಡ್ಯಾಮ್. ನೆಕ್ಸ್ಟು ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಆಲಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿಯ ದಂಡೆ ಮೇಲೆ ಇದೆ. ನೆಕ್ಸ್ಟು KRS ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? KRS ಅಣೆಕಟ್ಟು ಕಾವೇರಿ ನದಿಯ ದಂಡೆ ಮೇಲೆ ಇದೆ. ಕರ್ನಾಟಕದ ಪ್ರಮುಖ ಬಂದರು ಯಾವುದು? ಕರ್ನಾಟಕದ ಪ್ರಮುಖ ಬಂದರು ನ್ಯೂ ಮಂಗಳೂರು ಬಂದರು. ನೆಕ್ಸ್ಟು ಕರ್ನಾಟಕದ ಅತಿ ದೊಡ್ಡ ನದಿ ಕಣಿವೆ ಯಾವುದು? ಕರ್ನಾಟಕದ ಅತಿ ದೊಡ್ಡ ನದಿ ಕಣಿವೆ ಕೃಷ್ಣಾ ನದಿ ಕಣಿವೆ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಕರ್ನಾಟಕದ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ. ಅರ್ಥ ಆಯ್ತಲ್ವ? ಇಷ್ಟು ಕ್ವಶನ್ಸು ಮತ್ತೆ ರಿಪೀಟ್ ಮಾಡ್ತೀನಿ. ಕರ್ನಾಟಕದ ಉತ್ತರಕ್ಕೆ ಇರುವ ರಾಜ್ಯ ಮಹಾರಾಷ್ಟ್ರ. ಕರ್ನಾಟಕದ ದಕ್ಷಿಣಕ್ಕೆ ಇರುವಂಥ ರಾಜ್ಯ ತಮಿಳುನಾಡು. ಕರ್ನಾಟಕದ ಅತ್ಯಧಿಕ ಮಳೆಯ ಜಿಲ್ಲೆ ಉಡುಪಿ. ಕರ್ನಾಟಕದ ಅತಿ ಕಡಿಮೆ ಮಳೆಯ ಜಿಲ್ಲೆ ವಿಜಯಪುರ. ಕರ್ನಾಟಕದ ಪ್ರಮುಖ ಜಲಪಾತ ಜೋಗ ಜಲಪಾತ. ಜೋಗ ಜಲಪಾತ ಇರುವ ನದಿ ಶರಾವತಿ. ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಆಲಮಟ್ಟಿ. ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಕೃಷ್ಣಾ ನದಿ. KRS ಅಣೆಕಟ್ಟು ಕಾವೇರಿ ನದಿಯ ಮೇಲೆ ಇದೆ. ಕರ್ನಾಟಕದ ಪ್ರಮುಖ ಬಂದರು ನ್ಯೂ ಮಂಗಳೂರು ಬಂದರು. ಕರ್ನಾಟಕದ ಅತಿ ದೊಡ್ಡ ಕಣಿವೆ ಕೃಷ್ಣಾ ನದಿ ಕಣಿವೆ. ನೆಕ್ಸ್ಟು ಕರ್ನಾಟಕದ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ. ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಪ್ರಮುಖ ಮಲೆನಾಡು ಬೆಟ್ಟಗಳು ಎಂದು ಯಾವ ಬೆಟ್ಟಗಳಿಗೆ ಕರೆಯುತ್ತಾರೆ? ಕರ್ನಾಟಕದ ಪ್ರಮುಖ ಮಲೆನಾಡು ಬೆಟ್ಟಗಳು ಯಾವುವು ಅಂತ ಅಂದರೆ ಪಶ್ಚಿಮ ಘಟ್ಟಗಳು. ಓಕೆನಾ? ನೆಕ್ಸ್ಟು ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದರೆ ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH-48. ಕರ್ನಾಟಕದ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದು? ಕರ್ನಾಟಕದ ಅತಿ ದೊಡ್ಡ ನೈಸರ್ಗಿಕ ಬಂದರು ಕಾರವಾರ. ಓಕೆನಾ? ಮತ್ತೆ ರಿಪೀಟ್ ಮಾಡ್ತೀನಿ. ಕರ್ನಾಟಕದ ಪ್ರಮುಖ ಮಲೆನಾಡು ಬೆಟ್ಟಗಳು ಪಶ್ಚಿಮ ಘಟ್ಟಗಳು. ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH-48 NH-48. ಕರ್ನಾಟಕದ ಅತಿ ದೊಡ್ಡ ನೈಸರ್ಗಿಕ ಬಂದರು ಕಾರವಾರ ಬಂದರು.
ಓಕೆನಾ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಮೊದಲ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ಆಗಿದೆ. ಕರ್ನಾಟಕದ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ. ಓಕೆನಾ. ನೆಕ್ಸ್ಟು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಎಂಬ ಜಿಲ್ಲೆಯಲ್ಲಿದೆ. ನೆಕ್ಸ್ಟು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ 2 ಜಿಲ್ಲೆಗಳಲ್ಲಿದೆ. ಯಾವುದ್ಯಾವುದು ಅಂತಂದರೆ ಮೈಸೂರು ಮತ್ತು ಕೊಡಗು. ಓಕೆನಾ. ನೆಕ್ಸ್ಟು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಬೆಂಗಳೂರು. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ಜಿಲ್ಲೆಯಲ್ಲಿ ಇದೆ? ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ಜಿಲ್ಲೆಗಳಲ್ಲಿ ಇದೆ? ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಎಂಬುದು 2 ಜಿಲ್ಲೆಗಳಲ್ಲಿದೆ. ಒಂದು ಚಿಕ್ಕಮಗಳೂರು, ಮತ್ತೊಂದು ಶಿವಮೊಗ್ಗ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಪ್ರಮುಖ ಕಪ್ಪು ಮಣ್ಣಿನ ಪ್ರದೇಶ ಯಾವುದು? ಕರ್ನಾಟಕದ ಪ್ರಮುಖ ಕಪ್ಪು ಮಣ್ಣಿನ ಪ್ರದೇಶ ಉತ್ತರ ಕರ್ನಾಟಕ. ಸೊ ಫ್ರೆಂಡ್ಸ್ ನೋಡಿ, ಇದು ಕ್ವಶನ್ನು ಮೊನ್ನೆ ನಡೆದಂಥ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನಲ್ಲಿ ಬಂದಿತ್ತು. ಒಂದು ಕರ್ನಾಟಕ ಮ್ಯಾಪ್ನ ಬಿಡಿಸ್ಬಿಟ್ಟು ಅದರಲ್ಲಿ ಉತ್ತರ ಕರ್ನಾಟಕ ಪ್ರದೇಶನ ಬ್ಲ್ಯಾಕ್ ಅಂದರೆ ಮಾರ್ಕ್ ಮಾಡಿಬಿಟ್ಟು ಈ ಪ್ರದೇಶದಲ್ಲಿ ಇರುವಂಥ ಮಣ್ಣು ಯಾವುದು ಅಂತ ಕ್ವಶನ್ನ ಕೇಳಿದರು. ಸೊ ಆ ಕ್ವಶನ್ನ ಆನ್ಸರ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ಅದನ್ನು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಈ ಕ್ವಶನ್ನು ಅದರಲ್ಲಿ ಕೇಳಿದರು. ಓಕೆನಾ. ನೆಕ್ಸ್ಟು, ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುವಂಥ ಪ್ರದೇಶ ಯಾವುದು? ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುವಂಥ ಪ್ರದೇಶ ದಕ್ಷಿಣ ಕರ್ನಾಟಕ. ನೆಕ್ಸ್ಟು, ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡುಬರುವಂಥ ಪ್ರದೇಶ ಯಾವುದು? ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡುಬರುವಂಥ ಪ್ರದೇಶ ಕರಾವಳಿ ಮತ್ತು ಮಲೆನಾಡು. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ನದಿ ಮತ್ತು ಕೃಷ್ಣಾ ನದಿಯ ಉಪನದಿ ಯಾವುದು? ಕರ್ನಾಟಕದ ಪ್ರಮುಖ ನದಿ ಕೃಷ್ಣಾ ನದಿಯ ಉಪನದಿ ಯಾವುದು? ಘಟಪ್ರಭಾ. ನೋಡಿ, ಇದರಲ್ಲಿ 2 ಕ್ವಶನ್ ಇದೆ. ಕರ್ನಾಟಕದ ಪ್ರಮುಖ ನದಿ ಕೃಷ್ಣಾ ನದಿಯ ಉಪನದಿ ಯಾವುದು ಅಂದರೆ ಘಟಪ್ರಭಾ. ನೆಕ್ಸ್ಟ್ ಕ್ವಶನ್, ಮಲಪ್ರಭಾ ಯಾವ ನದಿಯ ಉಪನದಿ ಆಗಿದೆ? ಮಲಪ್ರಭಾ ಕೃಷ್ಣಾ ನದಿಯ ಉಪನದಿ ಆಗಿದೆ. ಕೃಷ್ಣಾ ನದಿಯ ಉಪನದಿಗಳು ಘಟಪ್ರಭಾ ಮತ್ತು ಮಲಪ್ರಭಾ 2 ಕೂಡ ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಓಕೆನಾ. ನೆಕ್ಸ್ಟು, ಹೇಮಾವತಿ ಯಾವ ನದಿಯ ಉಪನದಿ? ಹೇಮಾವತಿ ಯಾವ ನದಿಯ ಉಪನದಿಯಾಗಿದೆ ಅಂತಂದರೆ ಉತ್ತರ ಕಾವೇರಿ ನದಿ. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ. ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಚಾಮರಾಜನಗರ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಗಳಲ್ಲಿ ಇದೆ? ಉತ್ತರ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಇದೆ. ನೆಕ್ಸ್ಟು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಬೆಂಗಳೂರು. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ ಕನ್ನಡ. ನೆಕ್ಸ್ಟು, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ಜಿಲ್ಲೆಗಳಲ್ಲಿ ಇದೆ? ಉತ್ತರ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಕಪ್ಪು ಮಣ್ಣಿನ ಪ್ರದೇಶ ಯಾವುದು? ಕರ್ನಾಟಕದ ಪ್ರಮುಖ ಕಪ್ಪು ಮಣ್ಣಿನ ಪ್ರದೇಶ ಉತ್ತರ ಕರ್ನಾಟಕ. ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುವಂಥ ಪ್ರದೇಶ ಯಾವುದು? ಉತ್ತರ ದಕ್ಷಿಣ ಕರ್ನಾಟಕ. ನೆಕ್ಸ್ಟು, ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡುಬರುವಂಥ ಪ್ರದೇಶ ಯಾವುದು? ಕರಾವಳಿ ಮತ್ತು ಮಲೆನಾಡು. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ನದಿ ಕೃಷ್ಣಾ ನದಿಯ ಉಪನದಿ ಯಾವುದು? ಉತ್ತರ ಘಟಪ್ರಭಾ. ಮಲಪ್ರಭಾ ಯಾವ ನದಿಯ ಉಪನದಿಯಾಗಿದೆ? ಉತ್ತರ ಕೃಷ್ಣಾ ನದಿ. ಹೇಮಾವತಿ ನದಿಯ ಉಪನದಿ ಯಾವುದು?
ಹೇಮಾವತಿ ಯಾವ ನದಿಯ ಉಪನದಿಯಾಗಿದೆ? ಉತ್ತರ ಕಾವೇರಿ ನದಿ. ಕಾವೇರಿ ನದಿಯ ಉಪನದಿ ಹೇಮಾವತಿ ಅಂತಲೂ ಕೂಡ ಕ್ವಶನ್ ಕೇಳ್ಬೋದು. ಓಕೆನಾ. ಕೃಷ್ಣಾ ನದಿಗೆ 2 ಉಪನದಿಗಳಿವೆ, ಒಂದು ಘಟಪ್ರಭಾ, ಒಂದು ಮಲಪ್ರಭಾ. ಓಕೆನಾ. ಸೊ ಇಷ್ಟು ಕ್ವಶನ್ಸ್ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್, ಕಬಿನಿ ಎಂಬುವಂಥ ನದಿಯು ಯಾವ ನದಿಯ ಉಪನದಿಯಾಗಿದೆ? ಕಬಿನಿ ಎಂಬುವಂಥ ನದಿಯು ಸಹ ಕಾವೇರಿ ನದಿಯ ಉಪನದಿಯಾಗಿದೆ. ಓಕೆನಾ. ನೆಕ್ಸ್ಟು, ಶರಾವತಿ ನದಿ ಎಲ್ಲಿ ಸೇರುತ್ತದೆ? ಶರಾವತಿ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ನೇತ್ರಾವತಿ ನದಿ ಎಲ್ಲಿ ಸೇರುತ್ತದೆ? ಉತ್ತರ ಅರಬ್ಬಿ ಸಮುದ್ರ. ನೇತ್ರಾವತಿ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಅಘನಾಶಿನಿ ಎನ್ನುವಂಥ ನದಿ ಎಲ್ಲಿ ಸೇರುತ್ತದೆ? ಉತ್ತರ ಅರಬ್ಬಿ ಸಮುದ್ರ. ನೋಡಿ, ಎಲ್ಲ ನದಿಗಳು ಸಹ ಅರಬ್ಬಿ ಸಮುದ್ರಕ್ಕೆ ಸೇರುತ್ತವೆ. ಶರಾವತಿ ನದಿ, ನೇತ್ರಾವತಿ ನದಿ, ಅಘನಾಶಿನಿ ನದಿ ಇವೆಲ್ಲ ಕೂಡ ಅರಬ್ಬಿ ಸಮುದ್ರಕ್ಕೆ ಸೇರುತ್ತವೆ. ಕರ್ನಾಟಕದ ಪ್ರಮುಖ ಕಾಫಿ ಬೆಳೆಯುವ ಜಿಲ್ಲೆ ಯಾವುದು? ಕರ್ನಾಟಕದ ಪ್ರಮುಖ ಕಾಫಿ ಬೆಳೆಯುವ ಜಿಲ್ಲೆ ಕೊಡಗು. ನೆಕ್ಸ್ಟು, ಕರ್ನಾಟಕದ ರೇಷ್ಮೆ ನಗರ ಯಾವುದು? ಕರ್ನಾಟಕದ ರೇಷ್ಮೆ ನಗರ ರಾಮನಗರ. ನೆಕ್ಸ್ಟು, ಕರ್ನಾಟಕದ ಚಿನ್ನದ ಗಣಿ. ಕ್ವಶನ್ ಏನೋ ಮಿಸ್ ಆಗಿದೆ, ಅದನ್ನು ಬಿಡಿ, ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅದು ಆ್ಯಕ್ಚುಲಿ ಕ್ವಶನ್ ಬಂದು ಕರ್ನಾಟಕದ ಚಿನ್ನದ ಹಟ್ಟಿ ಗಣಿಯ ನಗರ ಯಾವುದು ಅಂತ ಇರುತ್ತೆ. ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಓಕೆನಾ. ನೆಕ್ಸ್ಟು, ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಹಟ್ಟಿ ಚಿನ್ನದ ಗಣಿ ನೋಡಿ, ಆ ಕ್ವಶನ್ ಇಲ್ಲಿ ಕೆಳಗಡೆ ಮತ್ತೆ ರಿಪೀಟ್ ಆಗಿದೆ. ಕರ್ನಾಟಕದ ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯಲ್ಲಿದೆ. ಓಕೆನಾ. ನೆಕ್ಸ್ಟು, ಕರ್ನಾಟಕದ ಕಬ್ಬಿಣದ ಅದಿರು ಪ್ರದೇಶ ಯಾವುದು? ಕರ್ನಾಟಕದ ಕಬ್ಬಿಣದ ಅದಿರು ಪ್ರದೇಶ ಬಳ್ಳಾರಿ ಜಿಲ್ಲೆ. ಓಕೆನಾ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಮ್ಯಾಂಗನೀಸ್ ಉತ್ಪಾದನಾ ಜಿಲ್ಲೆ ಯಾವುದು? ಕರ್ನಾಟಕದ ಪ್ರಮುಖ ಮ್ಯಾಂಗನೀಸ್ ಉತ್ಪಾದನಾ ಜಿಲ್ಲೆ ಬಳ್ಳಾರಿ. ಓಕೆನಾ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಸಿಮೆಂಟ್ ಕೈಗಾರಿಕಾ ಪ್ರದೇಶ ಯಾವುದು? ಕರ್ನಾಟಕದ ಪ್ರಮುಖ ಸಿಮೆಂಟ್ ಕೈಗಾರಿಕಾ ಪ್ರದೇಶ ಕಲಬುರಗಿ. ಕರ್ನಾಟಕದ ಅತಿ ಉದ್ದದ ಕರಾವಳಿ ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಓಕೆನಾ. ಅರ್ಥ ಆಯ್ತಲ್ವಾ? ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಕಬಿನಿ ಯಾವ ನದಿಯ ಉಪನದಿ? ಉತ್ತರ ಕಾವೇರಿ ನದಿ. ಶರಾವತಿ ನದಿ ಎಲ್ಲಿ ಸೇರುತ್ತದೆ? ಉತ್ತರ ಅರಬ್ಬಿ ಸಮುದ್ರ. ನೇತ್ರಾವತಿ ನದಿ ಎಲ್ಲಿ ಸೇರುತ್ತದೆ? ಉತ್ತರ ಅರಬ್ಬಿ ಸಮುದ್ರ. ಅಘನಾಶಿನಿ ನದಿ ಎಲ್ಲಿ ಸೇರುತ್ತದೆ? ಉತ್ತರ ಅರಬ್ಬಿ ಸಮುದ್ರ. ಕರ್ನಾಟಕದ ಪ್ರಮುಖ ಕಾಫಿ ಬೆಳೆಯುವ ಜಿಲ್ಲೆ ಯಾವುದು? ಉತ್ತರ ಕೊಡಗು. ಕರ್ನಾಟಕದ ರೇಷ್ಮೆ ನಗರ ಯಾವುದು? ಉತ್ತರ ರಾಮನಗರ. ಕರ್ನಾಟಕದ ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ರಾಯಚೂರು. ಕರ್ನಾಟಕದ ಕಬ್ಬಿಣದ ಅದಿರು ಇರುವಂಥ ಪ್ರದೇಶ ಯಾವುದು? ಉತ್ತರ ಬಳ್ಳಾರಿ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಮ್ಯಾಂಗನೀಸ್ ಉತ್ಪಾದನಾ ಜಿಲ್ಲೆ ಯಾವುದು? ಉತ್ತರ ಬಳ್ಳಾರಿ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಸಿಮೆಂಟ್ ಕೈಗಾರಿಕಾ ಪ್ರದೇಶ ಯಾವುದು? ಉತ್ತರ ಕಲಬುರಗಿ. ನೆಕ್ಸ್ಟು, ಕರ್ನಾಟಕದ ಅತಿ ಉದ್ದದ ಕರಾವಳಿ ಹೊಂದಿರುವ ಜಿಲ್ಲೆ. ಕರ್ನಾಟಕದ ಅತಿ ಉದ್ದದ ಕರಾವಳಿ ಹೊಂದಿರುವಂಥ ಜಿಲ್ಲೆ ಯಾವುದು? ಉತ್ತರ ಕನ್ನಡ ಜಿಲ್ಲೆ. ಓಕೆನಾ. ಅರ್ಥ ಆಯ್ತಲ್ವಾ ಇಷ್ಟು ಕ್ವಶನ್ಸು? ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ, ನಾನು ಹೇಳ್ತಾ ಇರೋದು ಫಾಸ್ಟ್ ಇತ್ತು ಅಂತ ಅಂದರೆ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ವಿಡಿಯೋದಲ್ಲಿ ಬರೆದುವಂಥ ಕ್ವಶನ್ ಮತ್ತು ಆನ್ಸರ್ನ ನೋಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ ಹೋಗೋಣ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಕರಾವಳಿಯ ಉದ್ದ ಎಷ್ಟು? ಕರ್ನಾಟಕದ ಕರಾವಳಿಯ ಉದ್ದ ಸುಮಾರು 320 ಕಿಲೋಮೀಟರ್. ಓಕೆನಾ. ನೆಕ್ಸ್ಟು, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಕರಾವಳಿ ಕೊಂಕಣ ಕೆನರಾ ಎಂದು ಕರೆಯುತ್ತಾರೆ. ಓಕೆನಾ.
ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಪೂರ್ವದ ಪ್ರಸ್ಥಭೂಮಿ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಕರ್ನಾಟಕದ ಪೂರ್ವದ ಪ್ರಸ್ಥಭೂಮಿ ಡೆಕ್ಕನ್ ಪ್ರಸ್ಥಭೂಮಿ ಎಂಬುವಂಥ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ. ಕರ್ನಾಟಕದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ ಮಲೆನಾಡು. ನೆಕ್ಸ್ಟು. ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ? ಮುಳ್ಳಯ್ಯನಗಿರಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಓಕೆನಾ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಕರ್ನಾಟಕದ ಕರಾವಳಿಯ ಉದ್ದ ಸುಮಾರು 320 ಕಿಲೋಮೀಟರ್. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಕರಾವಳಿ ಕೊಂಕಣ ಕೆನರಾ ಎಂದು ಕರೆಯುತ್ತಾರೆ. ಓಕೆನಾ. ನೆಕ್ಸ್ಟು. ಕರ್ನಾಟಕದ ಪೂರ್ವದ ಪ್ರಸ್ಥಭೂಮಿ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಉತ್ತರ ಡೆಕ್ಕನ್ ಪ್ರಸ್ಥಭೂಮಿ. ನೆಕ್ಸ್ಟು. ಕರ್ನಾಟಕದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ ಮಲೆನಾಡು. ನೆಕ್ಸ್ಟು. ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ? ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ಓಕೆನಾ. ನೆಕ್ಸ್ಟ್ ಕ್ವಶನ್. ಬಾಬಾ ಬುಡನ್ಗಿರಿ ಯಾವ ಜಿಲ್ಲೆಯಲ್ಲಿದೆ? ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಕುದುರೆಮುಖ ಶಿಖರ ಯಾವ ಜಿಲ್ಲೆಯಲ್ಲಿದೆ? ಕುದುರೆಮುಖ ಶಿಖರ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಕೊಡಚಾದ್ರಿ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಇದೆ? ಕೊಡಚಾದ್ರಿ ಬೆಟ್ಟ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ. ಕೆಮ್ಮಣ್ಣುಗುಂಡಿ ಯಾವ ಜಿಲ್ಲೆಯಲ್ಲಿ ಇದೆ? ಕೆಮ್ಮಣ್ಣುಗುಂಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಕಾವೇರಿ ನದಿ ಕರ್ನಾಟಕಕ್ಕೆ ಪ್ರವೇಶಿಸುವ ಸ್ಥಳ ಯಾವುದು ಅಂತಂದರೆ ಕಾವೇರಿ ನದಿ ಕರ್ನಾಟಕಕ್ಕೆ ಪ್ರವೇಶಿಸುವಂತಹ ಸ್ಥಳ ಕೊಡಗು ಅಂದರೆ ತಲಕಾವೇರಿ. ಓಕೆನಾ. ತಲಕಾವೇರಿ ಯಾವ ಜಿಲ್ಲೆಯಲ್ಲಿ ಇದೆ? ತಲಕಾವೇರಿ ಕೊಡಗು ಜಿಲ್ಲೆಯಲ್ಲಿ ಇದೆ. ಕೃಷ್ಣಾ ನದಿ ಕರ್ನಾಟಕಕ್ಕೆ ಪ್ರವೇಶಿಸುವಂಥ ಸ್ಥಳ ಯಾವುದು? ಕೃಷ್ಣಾ ನದಿ ಕರ್ನಾಟಕಕ್ಕೆ ಪ್ರವೇಶಿಸುವಂಥ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಸಮೀಪ. ಓಕೆನಾ. ನೆಕ್ಸ್ಟು. ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಉತ್ತರ ಕನ್ನಡ. ಓಕೆನಾ. ನೆಕ್ಸ್ಟು. ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು? ಕರ್ನಾಟಕದ ರಾಜ್ಯ ವೃಕ್ಷ ಗಂಧದ ಮರ. ಕರ್ನಾಟಕದ ರಾಜ್ಯ ಪುಷ್ಪ ಕಮಲ. ಕರ್ನಾಟಕದ ರಾಜ್ಯ ಪ್ರಾಣಿ ಭಾರತೀಯ ಆನೆ. ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ ಇಂಡಿಯನ್ ರೋಲರ್. ಓಕೆನಾ. ಅರ್ಥ ಆಯ್ತಲ್ವ ಇಷ್ಟು ಕ್ವಶನ್ಸು? ಸೊ ನಾನು ಮತ್ತೆ ಫಸ್ಟಿಂದ ರಿಪೀಟ್ ಮಾಡ್ತೀನಿ. ಬಾಬಾ ಬುಡನ್ಗಿರಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಚಿಕ್ಕಮಗಳೂರು. ಕುದುರೆಮುಖ ಶಿಖರ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಚಿಕ್ಕಮಗಳೂರು. ಕೊಡಚಾದ್ರಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಶಿವಮೊಗ್ಗ. ಕೆಮ್ಮಣ್ಣುಗುಂಡಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಚಿಕ್ಕಮಗಳೂರು. ಕಾವೇರಿ ನದಿ ಕರ್ನಾಟಕಕ್ಕೆ ಪ್ರವೇಶ ಮಾಡುವಂಥ ಸ್ಥಳ ಯಾವುದು? ಕೊಡಗು ಅಂದರೆ ತಲಕಾವೇರಿ. ತಲಕಾವೇರಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕೊಡಗು. ಕೃಷ್ಣಾ ನದಿ ಕರ್ನಾಟಕಕ್ಕೆ ಪ್ರವೇಶಿಸುವಂಥ ಸ್ಥಳ ಯಾವುದು ಅಂದರೆ ಬಾಗಲಕೋಟೆ ಜಿಲ್ಲೆಯ ಸಮೀಪ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಕರ್ನಾಟಕದ ರಾಜ್ಯ ವೃಕ್ಷ ಗಂಧದ ಮರ. ಕರ್ನಾಟಕದ ರಾಜ್ಯ ಪುಷ್ಪ ಕಮಲ. ಕರ್ನಾಟಕದ ರಾಜ್ಯ ಪ್ರಾಣಿ ಭಾರತೀಯ ಆನೆ. ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ. ಓಕೆನಾ. ಅರ್ಥ ಆಯ್ತಲ್ವ ಇಷ್ಟು ಕ್ವಶನ್ಸು? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ ಕೊಡಗು. ನೆಕ್ಸ್ಟು. ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ಜಿಲ್ಲೆ ಯಾವುದು?
ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ಜಿಲ್ಲೆ ರಾಮನಗರ. ನೆಕ್ಸ್ಟು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಬೆಳಗಾವಿ. ನೆಕ್ಸ್ಟು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ರಾಯಚೂರು. ನೆಕ್ಸ್ಟು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ವಿಜಯಪುರ. ಓಕೆನಾ? ನೆಕ್ಸ್ಟು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ಜಿಲ್ಲೆ ಬಳ್ಳಾರಿ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ವಜ್ರ ಪ್ರದೇಶ ಯಾವುದು? ಕರ್ನಾಟಕದ ಪ್ರಮುಖ ವಜ್ರ ಪ್ರದೇಶ ರಾಯಚೂರು. ರಾಯಚೂರಿನಲ್ಲಿರುವ ಕೃಷ್ಣಾ ಕಣಿವೆ ಎಂಬುವಂಥದ್ದು ಕರ್ನಾಟಕದ ಪ್ರಮುಖ ವಜ್ರ ಪ್ರದೇಶ ಆಗಿದೆ. ಓಕೆನಾ? ನೆಕ್ಸ್ಟು, ಕರ್ನಾಟಕದ ರಾಜ್ಯ ಮೀನು ಯಾವುದು? ಕರ್ನಾಟಕದ ರಾಜ್ಯ ಮೀನು ಕರ್ನಾಟಕ ಕಾರ್ಪ್. ಕಾರ್ನಾಟಿಕ್ ಕಾರ್ಪ್. ಓಕೆನಾ? ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ರಾಜ್ಯ ಚಿಟ್ಟೆ. ಕರ್ನಾಟಕದ ರಾಜ್ಯ ಚಿಟ್ಟೆ ಯಾವುದು? ದಕ್ಷಿಣ ಬರ್ಡ್ ವಿಂಗ್, ಸೌತರ್ನ್ ಬರ್ಡ್ ವಿಂಗ್. ಓಕೆನಾ? ನೆಕ್ಸ್ಟು, ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆಯ ಜಿಲ್ಲೆ. ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆಯ ಜಿಲ್ಲೆ ಬೆಂಗಳೂರು ನಗರ. ಓಕೆನಾ? ನೆಕ್ಸ್ಟು, ಕರ್ನಾಟಕದ ಅತಿ ಕಡಿಮೆ ಜನಸಂಖ್ಯೆಯ ಜಿಲ್ಲೆ. ಕರ್ನಾಟಕದ ಅತಿ ಕಡಿಮೆ ಜನಸಂಖ್ಯೆಯ ಜಿಲ್ಲೆ ಕೊಡಗು. ಓಕೆನಾ? ನೆಕ್ಸ್ಟು, ಕರ್ನಾಟಕದ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ. ಕರ್ನಾಟಕದ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ. ಓಕೆನಾ? ಅರ್ಥ ಆಯ್ತಲ್ವ ಇಷ್ಟು ಕ್ವಶನ್ಸು? ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ ಕೊಡಗು. ಕರ್ನಾಟಕದ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ಜಿಲ್ಲೆ ರಾಮನಗರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಬೆಳಗಾವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ರಾಯಚೂರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ವಿಜಯಪುರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ಜಿಲ್ಲೆ ಬಳ್ಳಾರಿ. ಕರ್ನಾಟಕದ ಪ್ರಮುಖ ವಜ್ರ ಪ್ರದೇಶ ರಾಯಚೂರು ಕೃಷ್ಣಾ ಕಣಿವೆ. ಕರ್ನಾಟಕದಲ್ಲಿರುವಂಥ ಅತಿ ಪ್ರಮುಖ ವಜ್ರ ಪ್ರದೇಶ ಯಾವುದು ಅಂತಂದರೆ ರಾಯಚೂರಿನಲ್ಲಿರುವ ಕೃಷ್ಣಾ ಪ್ರದೇಶ ಎಂಬುವಂಥದ್ದು. ಓಕೆನಾ? ನೆಕ್ಸ್ಟು, ಕರ್ನಾಟಕದ ರಾಜ್ಯ ಮೀನು ಕರ್ನಾಟಕ ಕಾರ್ಪ್ ಎಂಬುವಂಥದ್ದು ಕಾರ್ನಾಟಿಕ್ ಕಾರ್ಪ್. ನೆಕ್ಸ್ಟು, ಕರ್ನಾಟಕದ ರಾಜ್ಯ ಚಿಟ್ಟೆ ದಕ್ಷಿಣ ಬರ್ಡ್ ವಿಂಗ್, ಸೌತರ್ನ್ ಬರ್ಡ್ ವಿಂಗ್. ಓಕೆನಾ? ನೆಕ್ಸ್ಟು, ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆಯ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕದ ಅತಿ ಕಡಿಮೆ ಜನಸಂಖ್ಯೆಯ ಜಿಲ್ಲೆ ಕೊಡಗು. ಕರ್ನಾಟಕದ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ. ಓಕೆನಾ? ಅರ್ಥ ಆಯ್ತಲ್ವ ಇಷ್ಟು? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ. ಕರ್ನಾಟಕದ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾದಗಿರಿ. ಓಕೆನಾ? ನೆಕ್ಸ್ಟು, ಕರ್ನಾಟಕದ ಅತಿ ಹೆಚ್ಚು ಅಕ್ಷರಾಸ್ಯತೆ ಹೊಂದಿರುವ ಜಿಲ್ಲೆ. ಕರ್ನಾಟಕದ ಅತಿ ಹೆಚ್ಚು ಅಕ್ಷರಾಸ್ಯತೆ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ. ಓಕೆನಾ? ನೆಕ್ಸ್ಟು, ಕರ್ನಾಟಕದ ಅತಿ ಕಡಿಮೆ ಅಕ್ಷರಾಸ್ಯತೆ ಹೊಂದಿರುವ ಜಿಲ್ಲೆ. ಕರ್ನಾಟಕದ ಅತಿ ಕಡಿಮೆ ಅಕ್ಷರಾಸ್ಯತೆ ಹೊಂದಿರುವಂಥ ಜಿಲ್ಲೆ ಯಾದಗಿರಿ. ಓಕೆನಾ? ನಾನು ಮಿಸ್ ಮಾಡಿದೆ ಅನಿಸುತ್ತೆ. ಕರ್ನಾಟಕದ ಅತಿ ಹೆಚ್ಚು ಅಕ್ಷರಾಸ್ಯತೆ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ. ಕರ್ನಾಟಕದ ಅತಿ ಕಡಿಮೆ ಅಕ್ಷರಾಸ್ಯತೆ ಹೊಂದಿರುವ ಜಿಲ್ಲೆ ಯಾದಗಿರಿ. ಓಕೆನಾ?
ನೆಕ್ಸ್ಟು ಕರ್ನಾಟಕದ ಪ್ರಮುಖ ವಿಮಾನ ನಿಲ್ದಾಣ ಯಾವುದು? ಕರ್ನಾಟಕದ ಪ್ರಮುಖ ವಿಮಾನ ನಿಲ್ದಾಣ ಯಾವುದು ಅಂತಂದರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆನಾ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಮಾನ ನಿಲ್ದಾಣ ಯಾವುದಪ್ಪ ಅಂತಂದರೆ ಬೆಂಗಳೂರಿನಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆನಾ. ನೆಕ್ಸ್ಟ್ ಕ್ವಶನ್, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ಯಾವುದು? ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ದಕ್ಷಿಣ ಕನ್ನಡ. ಓಕೆನಾ. ಅರ್ಥ ಆಯ್ತಲ್ವಾ? ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಕರ್ನಾಟಕದ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾದಗಿರಿ. ಕರ್ನಾಟಕದ ಅತಿ ಹೆಚ್ಚು ಅಕ್ಷರಾಸ್ಯತೆ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ. ಕರ್ನಾಟಕದ ಅತಿ ಕಡಿಮೆ ಅಕ್ಷರಾಸ್ಯತೆ ಹೊಂದಿರುವ ಜಿಲ್ಲೆ ಯಾದಗಿರಿ. ಕರ್ನಾಟಕದ ಪ್ರಮುಖ ವಿಮಾನ ನಿಲ್ದಾಣ ನಮ್ಮ ಬೆಂಗಳೂರಿನಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆನಾ. ನೆಕ್ಸ್ಟ್, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ದಕ್ಷಿಣ ಕನ್ನಡ. ಓಕೆನಾ. ಅರ್ಥ ಆಯ್ತಲ್ವಾ ಇಷ್ಟು ಕ್ವಶನ್ಸು? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್, ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ಯಾವುದು? ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ಧಾರವಾಡ. ನೆಕ್ಸ್ಟು, ಬೆಳಗಾವಿ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ಯಾವುದು? ಬೆಳಗಾವಿ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ಬೆಳಗಾವಿನೇ. ಓಕೆನಾ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ IT ನಗರ ಯಾವುದು? ಕರ್ನಾಟಕದ ಪ್ರಮುಖ IT ನಗರ ಬೆಂಗಳೂರು. ನೆಕ್ಸ್ಟು, ಭಾರತದ ಸಿಲಿಕಾನ್ ವ್ಯಾಲಿ ಯಾವುದು? ಭಾರತದ ಸಿಲಿಕಾನ್ ವ್ಯಾಲಿ ಕೂಡ ನಮ್ಮ ಬೆಂಗಳೂರು. ಓಕೆನಾ. ಕರ್ನಾಟಕದ ಪ್ರಮುಖ ಬಯೋಟೆಕ್ನಾಲಜಿ ಕೇಂದ್ರ ಯಾವುದು? ಕರ್ನಾಟಕದ ಪ್ರಮುಖ ಬಯೋಟೆಕ್ನಾಲಜಿ ಕೇಂದ್ರ ಬೆಂಗಳೂರು. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಬಿಸಿಲು ವಿದ್ಯುತ್ ಯೋಜನೆ. ಕರ್ನಾಟಕದ ಪ್ರಮುಖ ಸೌರ ವಿದ್ಯುತ್ ಯೋಜನೆ ಅಥವಾ ಬಿಸಿಲು ವಿದ್ಯುತ್ ಯೋಜನೆ ಎಲ್ಲಿದೆ ಅಂತಂದರೆ ಅಥವಾ ಯಾವುದು ಅಂತಂದರೆ ಪಾವಗಡದಲ್ಲಿರುವಂತಹ ಪಾವಗಡ ಸೌರ ಉದ್ಯಾನವನ. ಓಕೆನಾ. ಸೋಲಾರ್ ಪಾರ್ಕ್. ನೆಕ್ಸ್ಟು, ಪಾವಗಡ ಸೌರ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಪಾವಗಡ ಸೌರ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ತುಮಕೂರು. ಓಕೆನಾ. ನೆಕ್ಸ್ಟು, ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ. ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ ಶಿವನಸಮುದ್ರ. ಓಕೆನಾ. ನೆಕ್ಸ್ಟು, ಶಿವನಸಮುದ್ರ ವಿದ್ಯುತ್ ಯೋಜನೆ ಯಾವ ನದಿಯ ಮೇಲಿದೆ? ಶಿವನಸಮುದ್ರ ವಿದ್ಯುತ್ ಯೋಜನೆ ಯಾವ ನದಿಯ ಮೇಲಿದೆ? ಉತ್ತರ ಕಾವೇರಿ ನದಿ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಗಾಳಿ ವಿದ್ಯುತ್ ಪ್ರದೇಶ. ಕರ್ನಾಟಕದ ಪ್ರಮುಖ ಗಾಳಿ ವಿದ್ಯುತ್ ಪ್ರದೇಶ ಯಾವುದು ಅಂತಂದರೆ ಚಿತ್ರದುರ್ಗ. ಓಕೆನಾ. ಅರ್ಥ ಆಯ್ತಲ್ವಾ ಇಷ್ಟು ಕ್ವಶನ್ಸು? ಸೊ ನೋಡಿ ಮತ್ತೆ ರಿಪೀಟ್ ಮಾಡ್ತೀನಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ಧಾರವಾಡ. ಬೆಳಗಾವಿ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ ಬೆಳಗಾವಿ. ಕರ್ನಾಟಕದ ಪ್ರಮುಖ IT ನಗರ ಬೆಂಗಳೂರು. ಕರ್ನಾಟಕದ ಸಿಲಿಕಾನ್ ವ್ಯಾಲಿ ಬೆಂಗಳೂರು. ಕರ್ನಾಟಕದ ಪ್ರಮುಖ ಬಯೋಟೆಕ್ನಾಲಜಿ ಇರುವಂಥ ಕೇಂದ್ರ ಬೆಂಗಳೂರು. ಕರ್ನಾಟಕದ ಪ್ರಮುಖ ಬಿಸಿಲು ವಿದ್ಯುತ್ ಯೋಜನೆ ಅಥವಾ ಸೌರ ವಿದ್ಯುತ್ ಯೋಜನೆ ಯಾವುದು ಅಂತಂದರೆ ಪಾವಗಡ ಸೌರ ಉದ್ಯಾನವನ. ಓಕೆನಾ. ಪಾವಗಡ ಸೌರ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ತುಮಕೂರು. ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆ ಯಾವುದು? ಉತ್ತರ ಶಿವನಸಮುದ್ರ. ಶಿವನಸಮುದ್ರ ವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ಇದೆ? ಉತ್ತರ ಕಾವೇರಿ. ಕರ್ನಾಟಕದ ಪ್ರಮುಖ ಗಾಳಿ ವಿದ್ಯುತ್ ಪ್ರದೇಶ ಯಾವುದು? ಉತ್ತರ ಚಿತ್ರದುರ್ಗ. ಸೊ ಅರ್ಥ ಆಯ್ತಲ್ವಾ ಇಷ್ಟು ಕ್ವಶನ್ಸು? ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಪ್ರಮುಖ ಯುರೇನಿಯಂ ನಿಕ್ಷೇಪ. ಕರ್ನಾಟಕದ ಪ್ರಮುಖ ಯುರೇನಿಯಂ ನಿಕ್ಷೇಪ ಎಲ್ಲಿದೆ ಅಂತ ಅಂದರೆ ಯಾದಗಿರಿ ಜಿಲ್ಲೆಯ ಗೋಗಿ ಎಂಬ ಪ್ರದೇಶದಲ್ಲಿ ಇದೆ. ಓಕೆನಾ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಚಿನ್ನದ ಗಣಿ. ಕರ್ನಾಟಕದ ಪ್ರಮುಖ ಚಿನ್ನದ ಗಣಿ ಹಟ್ಟಿ ಎಂಬ ನೋಡಿ ನಾನು ಹೇಳಿದ್ನಲ್ಲ ಅಲ್ಲಿ
ಕ್ವಶನ್ ಲಾಸ್ಟಲ್ಲಿ ಹೇಳ್ತೀನಿ ಅಂತ, ಅದು ಲಾಸ್ಟಲ್ಲಿ ಇಲ್ಲಿದೆ. ಕರ್ನಾಟಕದ ಪ್ರಮುಖ ಚಿನ್ನದ ಗಣಿ ಹಟ್ಟಿ ಎಲ್ಲಿದೆ ಅಂತಂದರೆ ರಾಯಚೂರಿನಲ್ಲಿರುವ ಹಟ್ಟಿ ಎಂಬ ಪ್ರದೇಶದಲ್ಲಿ ಇದೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಪ್ರಮುಖ ಕಬ್ಬಿಣದ ಅದಿರು ಪ್ರದೇಶ ಎಲ್ಲಿದೆ? ಕರ್ನಾಟಕದ ಪ್ರಮುಖ ಕಬ್ಬಿಣದ ಅದಿರು ಪ್ರದೇಶ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿದೆ. ಓಕೆನಾ. ಕರ್ನಾಟಕದ ಪ್ರಮುಖ ಸಮುದ್ರ ಬಂದರು. ಕರ್ನಾಟಕದ ಪ್ರಮುಖ ಸಮುದ್ರ ಬಂದರು ನ್ಯೂ ಮಂಗಳೂರು ಬಂದರು. ಓಕೆನಾ. ಕರ್ನಾಟಕದ ಅತಿ ದೊಡ್ಡ ಮಹಾನಗರ. ಕರ್ನಾಟಕದ ಅತಿ ದೊಡ್ಡ ಮಹಾನಗರ ಯಾವುದು ಅಂತಂದರೆ ಬೆಂಗಳೂರು. ಓಕೆನಾ. ಮತ್ತೆ ರಿಪೀಟ್ ಮಾಡ್ತೀನಿ. ಕರ್ನಾಟಕದ ಪ್ರಮುಖ ಯುರೇನಿಯಂ ನಿಕ್ಷೇಪ ಗೋಗಿ ಎಂಬುವಂಥ ಪ್ರದೇಶದಲ್ಲಿದೆ, ಅದು ಯಾದಗಿರಿ ಜಿಲ್ಲೆಯದ್ದಾಗಿದೆ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿ ಎಂಬಲ್ಲಿ ಇದೆ. ಓಕೆನಾ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಕಬ್ಬಿಣದ ಅದಿರು ಪ್ರದೇಶ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಇದೆ. ಕರ್ನಾಟಕದ ಪ್ರಮುಖ ಸಮುದ್ರ ಬಂದರು ನ್ಯೂ ಮಂಗಳೂರು ಬಂದರು. ನೆಕ್ಸ್ಟು, ಕರ್ನಾಟಕದ ಅತಿ ದೊಡ್ಡ ಮಹಾನಗರ ಬೆಂಗಳೂರು ಮಹಾನಗರ. ಸೊ ಫ್ರೆಂಡ್ಸ್, ನೋಡಿದ್ರೆ ಅಲ್ವಾ, ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸು. ಇದಾಗಿತ್ತು ನಮ್ಮ ಕರ್ನಾಟಕದ ಜಿಯೋಗ್ರಫಿ. ಸೊ ಈ ಕ್ವಶನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕರ್ನಾಟಕದ ಬಗ್ಗೆ ಇರುವಂಥ ಜಿಯೋಗ್ರಫಿ, ನಮ್ಮ ಕರ್ನಾಟಕದ ಬಗ್ಗೆ ಇರುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ ಇಷ್ಟ ಆಗಿತ್ತು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನಲ್ಲಿ ಬರುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸು ಎಲ್ಲ ಎಕ್ಸಾಮ್ಸ್ಗೂ ಯೂಸ್ಫುಲ್ ಆಗುತ್ತೆ. ಯಾವುದಪ್ಪ ಅಂತಂದರೆ KSP, PEC, KPSC, PSI, SDA, FDA, VAO ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದ ಪ್ರಶ್ನೆ ಮತ್ತು ಆನ್ಸರ್ಗಳು ಇದಾಗಿದೆ. ಓಕೆನಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಕಂಟೆಂಟ್ ಜೊತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕಂಟೆಂಟ್ ಬೇಕು ನಿಮಗೆ, ಯಾವುದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಓಕೆನಾ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ವಿಡಿಯೋನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್, ನೋಡಿದ್ರೆ ಅಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಎಲ್ರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಪ್ರತಿಯೊಂದು ಕ್ವಶನ್, ಪ್ರತಿಯೊಂದು ಆನ್ಸರ್ ತುಂಬ ಮೀನಿಂಗ್ಫುಲ್ ಆಗಿದೆ, ಹಾಗೆ ತುಂಬ ಯೂಸ್ಫುಲ್ ಆಗಿದೆ. ಪದೇ ಪದೇ ಕೇಳಿರುವಂಥ ಕ್ವಶನ್ಸೇ ಆಗಿದೆ ಇದು. ಸೊ ನಾನು ನಿಮಗೆ ಎಲ್ಲ ಕ್ವಶನ್ ಪೇಪರಲ್ಲೂ ಟ್ಯಾಲಿ ಮಾಡಿ ಯಾವುದ್ಯಾವ್ದು ಇಂಪಾರ್ಟೆಂಟ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ಆನ್ಸರ್ನ ತಿಳಿಸ್ಕೊಡ್ತೀನಿ. ಇದೇ ಥರ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಕಂಟೆಂಟ್ ಬಗ್ಗೆ ವಿಡಿಯೋನ ಮಾಡ್ತೀನಿ. ನಿಮಗೆ ಯಾವ ಕಂಟೆಂಟ್ ಬಗ್ಗೆ ಕ್ವಶನ್ಸ್ ಮತ್ತು ಆನ್ಸರ್ಸು ಗೊತ್ತಿಲ್ಲ, ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದೆ ನಿಮಗೆ, ಸೊ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.